ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಯಸ ಮಾಡಬೇಕಾಗಿತ್ತು. ಪಾಯಸ ಜೊತೆ ಹೋಳಿಗೆನೂ ಮಾಡ್ತಿದ್ದೀನಿ. ಬೇಳೆ ಹೋಳಿಗೆ ಹೋಳಿಗೆ ಪಾಯಸಕ್ಕೆ ಬಿಸಿ ತುಪ್ಪ ಹಾಕೊಂಡು ತಿಂದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ರುಚಿಯಾಗಿರುತ್ತೆ. ಆದ್ರೆ ನೀವು ಯಾವುದು ತಿನ್ನಂಗಿಲ್ಲ. ಯಾಕೆ? ಏನೂ ಆಗಲ್ಲ. ಅಡುಗೆ ಮನೆಯಲ್ಲೇ ಕೂತ್ಕೊಂಡು ತಿನ್ಕೊಂಡ್ಬಿಡ್ತೀನಿ, ಯಾರಿಗೂ ಗೊತ್ತಾಗಲ್ಲ. ಒಳಗಡೆ ಇಡಪ್ಪ. ಅದೆಲ್ಲ ಆಗಲ್ಲ ರೀ. ನಿಮ್ಮ ಅಳಿಯನ ಅನುಮತಿ ಇಲ್ಲದೆ ನಾನೇನು ಕೊಡಲ್ಲ. ಬಾಯಿ ಕೆಟ್ಟೋಗಿದೆ ಏನು ತಿನ್ಬೇಕು ಅಂದ್ರೆ ಆಗಲ್ವಂತೆ. ಇದು ಒಂದು ಬಾಳ ನಮ್ದು. ಏನಂತಮ್ಮ ಸಾಹೇಬ್ರದು? ಅವ್ರಿಗೆ ಬಿಸಿ ಬಿಸಿ ಹೋಳಿಗೆ ಮೇಲೆ ತುಪ್ಪ ಹಾಕೊಂಡು ತಿನ್ಬೇಕಂತ. ಅಷ್ಟೇ ತಾನೆ, ತಿನ್ಲಿ ಬಿಡು. ಇದನ್ನ ಹೇಳೋಕೆ ನೀನೊಬ್ಬ ಬಾಕಿ ಇದೆ ಕಣೋ. ಅದನ್ನೆಲ್ಲ ತಿನ್ನಬಾರ್ದು ಅಂತ ಡಾಕ್ಟ್ರು ಹೇಳಿದ್ದಾರೆ. ಅಮ್ಮ, ಇವತ್ತು ಒಂದಿನ ತಿಂದ್ರೆ ಏನಾಗಲ್ಲ ಬಿಡು. ಸರಿ ರೀ, ನಿಮ್ಮ ಮಗ ಹೇಳ್ತಿದ್ದಾನೆ ಅಂತ ಒಂದು ಹೋಳಿಗೆ ಕೊಡ್ತಿದ್ದೀನಿ ಅಷ್ಟೆ. ವಾಹ್, ನನ್ನ ಕಡೆಯಿಂದ ಅಮ್ಮ ಮಗನಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ಬೇಗ ಅಡುಗೆ ಮಾಡಿ. ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ನನ್ನ ಮೇಲೆ ಕೋಪ ಮಾಡಿಕೊಂಡು ಅದು ಹೇಗೆ ಮಾತ್ಬಿಟ್ಟಿದೆ? ಅಷ್ಟೊಂದು ಗಟ್ಟಿ ಮನ್ಸ ನಿಂದು? ಆ ಥರ ಎಲ್ಲ ಆದಾಗ ಎಂಥವ್ರಿಗೆ ಆಗಲಿ ಕೋಪ ಬರುತ್ತೆ ಕಣೋ. ನೀನು ಬುದ್ಧಿ ಕಲೀಲಿ ಅಂತ ಹಾಗೆ ಮಾಡಿದೆ. ನೀವೇನ್ ಮಾಡಿದ್ರು ಇವನಿಗೆ ಬುದ್ಧಿ ಬರಲ್ಲ ಬಿಡಿ. ಅದಕ್ಕೆ ಅಂಬುಜಾ, ಹಿಟ್ಟನ್ನು ತಗೊಂಡೋಗಿ ಒಳಗಡೆ ಹೋಗು. ಅಂದ್ರೆ ಅಮ್ಮ ಮಗನ ಬಾಂಧವ್ಯಕ್ಕೆ ನಾನು ಅಡ್ಡಿ ಆಗ್ತಿದ್ದೀನಿ ಅಂತ ನನ್ನ ಕಳಿಸ್ತಿದ್ದೀರಾ? ಹೌದು. ಅಮ್ಮ ಮಗನ ಸಂಬಂಧದಲ್ಲಿ ಹುಳಿ ಹಿಂಡಕ್ ಬಂದ್ರೆ ಅಮ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ, ಕಿವಿ ಹಿಂಡ್ತಾರೆ. ಆಯ್ತಪ್ಪ, ದೊಡ್ಡ ಮನುಷ್ಯ. ನಿನ್ನ ಹತ್ರ ಹೋಗಿ ಮಾತಾಡ್ತೀನಿ ನಾನು. ಹೋಳಿಗೆ ಹಿಟ್ಟು ಕಲಿಸ್ಬಿಡ. ಅತ್ತೆಗೆ ಹಾಗೆಲ್ಲ ಮಾತಾಡ್ತಾರೇನೋ? ಪಾಪ, ಅವಳು ಬೇಜಾರು ಮಾಡ್ಕೊಂಡು ಹೋದ್ಲು. ಅಮ್ಮ, ಅವ್ಳು ಬೇಜಾರು ಮಾಡ್ಕೊಂಡಿದ್ದು ಯಾವ ಥರ ನೋಡಿದ್ಯಾ ನೀನು? ಒತ್ತಲ ಒಗ್ಗರಣೆ ಎಲ್ಲ ತುಪ್ಪದಲ್ಲೇ ಇರ್ಲಿ ಕಡೆ. ಅಯ್ಯೋ, ಅರ್ಚನಾ ಅವರು, ದೀಪಾ, ಅಳಿ ಅಂದ್ರೆ ಇಲ್ಲಿ ಯಾರು ಬಂದಿದ್ದಾರೆ ನೋಡ್ ಬನ್ನಿ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ತಗೊಳ್ಳಿ. ಅಯ್ಯೋ, ಇದೆಲ್ಲ ಯಾಕೆ ಮಾತಾಡಕ್ ಹೋದೆ? ಇದು ಆಶ್ಚರ್ಯ. ಫೋನ್ ಮಾಡಿಲ್ಲ ಏನಿಲ್ಲ, ಸೀದಾ ಬಂದ್ಬಿಟ್ಟಿದ್ಯಾ? ಆಕ್ಚುಲಿ ನಾವು ಇವತ್ತು ಬೆಂಗಳೂರು ಹೊರಡ್ತಾ ಇದ್ವಿ. ಮನೇಲಿದ್ದು ತುಂಬ ಬೋರ್ ಆಗಿತ್ತು, ಅದಕ್ಕೆ ಬಂದೆ. ಹಾಗೆ ಅಂಕಲ್ನು ನೋಡ್ಬೋದಲ್ಲ ಅಂತ. ಒಳ್ಳೇದಾಯ್ತಮ್ಮ ನೀನು ಬಂದಿದ್ದು. ಒಳ್ಳೆ ಸಮಯಕ್ಕೆ ಬಂದಿದ್ಯಮ್ಮ. ಹಬ್ಬದ ಅಡಿಗೆ ಮಾಡ್ತಾ ಇದ್ದೀವಿ. ಹಾಗಿದ್ರೆ ರಾಹುಲ್ ಮೇಷ್ಟ್ರಿಗೂ ಫೋನ್ ಮಾಡ್ಬಿಡ್ತೀನಿ, ಅವರು ಊಟಕ್ಕೆ ಸರಿಯಾದ ಸಮಯಕ್ಕೆ ಬಂದ್ಬಿಡ್ಲಿ. ಸರಿ, ಹಾಗೆ ಮಾಡಿ. ರಾಹುಲ್ ನಮ್ಮ ಊರ್ ಸ್ಕೂಲ್ಗೆ ಹೊಸದಾಗಿ ಬಂದಿರೋ ಇಂಗ್ಲಿಷ್ ಮೇಷ್ಟ್ರು ತುಂಬಾ ಒಳ್ಳೆಯವರಮ್ಮ, ತುಂಬಾ ಓದ್ಕೊಂಡಿದ್ದಾರೆ. ಅಯ್ಯೋ, ಹೇಗಿದ್ರು ಊಟಕ್ಕೆ ಬರ್ತಾರಲ್ಲ, ನೀನು ಇರ್ತೀಯ, ಪರಿಚಯ ಮಾಡಿಸ್ತೀನಿ ಬಿಡು. ಹೂವಿನ ಜೊತೆಗೆ ನಾನು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಅಳಿಯನ ಹೆಸರಲ್ಲಿ ನಾನು ಇವತ್ತು 2 ಹೋಳಿಗೆ ತಿನ್ಬಿಡ್ತೀನಿ. ಇಲ್ಲ ಇಲ್ಲ, ಒಂದೇ ಹೋಳಿಗೆ. ಅಯ್ಯೋ ಹೌದು. ಒಂದು ಅಳಿಯಂದ್ರದು, ಇನ್ನೊಂದು ಅರ್ಚನಾ ಅವ್ರದ್ದು. ಅಲ್ಲ, ಅಳಿಯಂದ್ರೆ ಬೇಡ ಅಂತ ಹೇಳಿದ್ರು ತಾನೆ? ಹೋಗ್ಲಿ ಬಿಡಿಯತ್ತೆ, ಇವತ್ತು ಮಾವ 2 ಹೋಳಿಗೆ ತಿನ್ಲಿ. ಅಲ್ಲ ಅಳಿಯಂದ್ರೆ, ಇವ್ರು ಹೇಳ್ತಾರೆ ಅಂತ ನೀವು? ಅವ್ರ ಅನುಮತಿ ಕೊಟ್ಟ ಮೇಲೆ ಬೇರೆ ಮಾತಾಡಬಾರ್ದು, ಬಡಿಸ್ಬೇಕು ಅಷ್ಟೇ. ಆಯ್ತು. ದೀಪು, ಅಚ್ಚ ನಾನು ಕರ್ಕೊಂಡು ಕೂರ್ಸಮ್ಮ. ಹೋಗೋಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.